ನೋಡಿದ್ದಾಯಿತು. ಇವಾಗ ಈಶಾ ಫೌಂಡೇಶನ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಮೇಲೆ ಟಾಪ್ ತನಕನೂ ಚೆನ್ನಾಗಿದೆ ರೋಡ್ಸ್ ಎಲ್ಲ, ಸಿಮೆಂಟ್ ರೋಡ್ಸ್ ಹಾಕಿದ್ದಾರೆ. ಈ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಬಂದು ಈಶಾ ಫೌಂಡೇಶನ್ಸ್ ಆಗಿರುತ್ತೆ. ಅವಳ ಬೆಟ್ಟದಿಂದ ಇವಾಗ ಈಶಾ ಫೌಂಡೇಶನ್ಸ್ಗೆ ಹೋಗ್ತಾ ಇದ್ದೀವಿ. ಈಶಾ ಫೌಂಡೇಶನ್ಸ್ ಒಂದು ಬಿಗ್ ಸ್ಟ್ಯಾಚ್ಯೂ ಇದೆ, ಶಿವನ ಮೂರ್ತಿ ಇದೆ, ಆದಿಯೋಗಿ ಸ್ಟ್ಯಾಚ್ಯೂ ಅದು. ಇಲ್ಲಿಂದ ಈಶಾ ಫೌಂಡೇಶನ್ಸ್ ಬಂದು 24 ಕಿಲೋಮೀಟರ್ಸ್ ಇದೆ. ಆನ್ ದ ವೇ ಹೈವೇಲಿ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಯೆಲ್ಲೋ ಕಲರ್ ಫ್ಲವರ್ಸು, ಇದು ರೆಡ್ ಕಲರ್ ಫ್ಲವರ್ಸು, ಸಖತ್ ಅಂದರೆ ಸಖತ್ ಕಾಣ್ತಾ ಇದೆ ರೋಡ್ಸ್ ಎಲ್ಲ. ರೋಡ್ಗೆ ಒಂಥರ ಕಳೆ ಬಂದಂಗೆ ಆಗ್ತಾಯಿದೆ ಈ ಫ್ಲವರ್ಸ್ ಸಲುವಾಗಿ. ಈ ಮೇನ್ ರೋಡ್ ಹತ್ರನೇ ಒಂದು ಶ್ರಾವಣ್ ಹೋಟೆಲ್ ಅಂತ ಸಿಗ್ತಿಲ್ಲಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಶಾ ಫೌಂಡೇಶನ್ಸ್ಗೆ ಹೋಗ್ತೀವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ, ಬಟ್ ಮೇನ್ ರೋಡಿಂದ ಸಿಕ್ಕಾಬಿಟ್ಟು ಒಳಗಡೆ ಇದೆ. ಓ ಮೈ ಗಾಡ್, ಮೆಜೆಸ್ಟಿಕ್ ವ್ಯೂ ಅಲ್ಲಿ ನೋಡಿ ಕಾಣಿಸುತ್ತೆ. ಬ್ಯೂಟಿಫುಲ್ ಮ್ಯಾನ್, ಚೆನ್ನಾಗಿ ಕಾಣಿಸ್ತದೆ ಅಂದರೆ ಶಿವನ ಮೂರ್ತಿ ಅದು. ಗಾಡಿನ ಪಾರ್ಕ್ ಮಾಡಿ ಹೊರಗಡೆ ಹೋಗೋಣಂತೆ. ಪರ್ ಬೈಕಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿದೆ ಎಂಟ್ರೆನ್ಸು. ಸೊ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಚೆನ್ನಾಗಿ. ಇಲ್ಲಿ ಚಪ್ಪಲಿ ಎಲ್ಲ ಬಿಡೋಕ್ಕೆ ಸ್ಟ್ಯಾಂಡ್ ಇದೆ, ಫ್ರೀ ಸರ್ವಿಸ್ ಅಂತ. ಇಲ್ಲಿ ಮುಂದ್ಗಡೆ ನಂದಿ ಇದೆ. ಸೊ ಸುತ್ತಲೂ ಬೆಟ್ಟ ಎಲ್ಲ ಕವರ್ ಆಗಿದೆ.